ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಒಂದು ಇನ್ವರ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ವರ್ಟರ್ ಅಂದ್ರೆ ಇದು ಕನ್ವರ್ಟರ್ ಅಂತ ಕರೀತಾರೆ. ಸೊ ಈ ಒಂದು ಕನ್ವರ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ಈ ಒಂದು ಇನ್ವರ್ಟರ್ ಲೂಮಿನರ್ಸ್ ಕಂಪನಿ ಅವರದಿದೆ. ಇದನ್ನ ನಾನು ಅಮೆಜಾನ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದನಲ್ಲ, ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಕಂಪನಿ ಹೆಸರನ್ನ ನೀವು ಲೂಮಿನರ್ಸ್ ಅಂತ ಹೇಳಿ. ಇಲ್ಲಿ ನೀವು ನೋಡಬಹುದು ಆಪ್ಟಿಮೈಸ್ 1250 ಅಂತಿದೆ. ಇದರ ಕೆಪಾಸಿಟಿ ಇದು ಇಲ್ಲಿ ಮೆನ್ಷನ್ ಮಾಡಿದ್ದು 1250 ಕೆಪಾಸಿಟಿ ಅಂದ್ರೆ ಲೋಡ್ ಕೆಪಾಸಿಟಿ ಇದು. ಈ ಒಂದು ಕನ್ವರ್ಟರ್ ನ ನೀವು ಯಾವ ಯಾವ ಬ್ಯಾಟರಿಗಳಿಗೆ ಯೂಸ್ ಮಾಡಬಹುದು ಅಂದ್ರೆ, ಫ್ಲಾಟ್ ಬ್ಯಾಟರಿ ಇರುತ್ತಲ್ಲ, ಫ್ಲಾಟ್ ಬ್ಯಾಟರಿ ಅಂದ್ರೆ ನೀವು ಲಾರ್ ಗಳಿಗೆ ಮತ್ತು ಆಟೋಗಳಿಗೆ ಯೂಸ್ ಮಾಡ್ತಾರಲ್ಲ, ಸೊ ಆ ಒಂದು ಬ್ಯಾಟರಿಗಳಿಗೆ ಕೂಡ ಈ ಒಂದು ನೀವು ಕನ್ವರ್ಟರ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೇನೆ ಟ್ಯೂಬುಲರ್ ಬ್ಯಾಟರಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಟ್ಯೂಬುಲರ್ ಬ್ಯಾಟರಿ ಅಂದ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ನಲ್ಲಿ ತೋರಿಸ್ತಾ ಇದೆ ನೋಡಿ, ಇದನ್ನೇ ನೀವು ಟ್ಯೂಬುಲರ್ ಬ್ಯಾಟರಿ ಅಂತ ಕರೀತಾರೆ. ಇದನ್ನ ನಾವು ಮನೆಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗೇನೆ ನೀವು ಇನ್ನು ಸಣ್ಣ ಬ್ಯಾಟರಿ ಇರುತ್ತಲ್ಲ, 12 ವೋಲ್ಟೇಜ್ ಬ್ಯಾಟರಿಗಳು, ಆ ಒಂದು ಬ್ಯಾಟರಿಯ ಕೂಡ ಈ ಒಂದು ಕನ್ವರ್ಟರ್ ಅನ್ನ ನೀವು ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಕನ್ವರ್ಟರ್ ಎಲ್ಲಾ ಬ್ಯಾಟರಿಗಳಿಗೆ ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ನೀವು ಈ ಒಂದು ಕನ್ವರ್ಟರ್ ನಲ್ಲಿ ಮತ್ತು ನಾರ್ಮಲ್ ಕನ್ವರ್ಟರ್ ಇರುತ್ತಲ್ಲ, ಆ ಒಂದು ಕನ್ವರ್ಟರ್ ಗಳಿಗೆ ಮತ್ತು ಈ ಒಂದು ಕನ್ವರ್ಟರ್ ಗಳಿಗೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಸೊ ಇಲ್ಲಿ ಆಪ್ಟಿಮೈಸ್ ಅಂತಿದೆಲ್ಲ ಲೂಮಿನರ್ಸ್ ಕಂಪನಿ ಅವರದು, ಇದರಲ್ಲಿ ನೀವು ಈಗ ಬ್ಯಾಟರಿ ಇರುತ್ತಲ್ಲ, ಆ ಒಂದು ಬ್ಯಾಟರಿಯಲ್ಲಿ ಇರತಕ್ಕಂತ ವೋಲ್ಟೇಜ್ ಅನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಲೋಡ್ ಕೆಪಾಸಿಟಿ ಇರುತ್ತಲ್ಲ, ಆ ಒಂದು ಲೋಡ್ ಅನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳುವಂತಹ ಆಪ್ಷನ್ ಕೂಡ ಈ ಒಂದು ಕನ್ವರ್ಟರ್ ನಲ್ಲಿ ನಿಮ್ಗೆ. ಸೊ ಫ್ರೆಂಡ್ಸ್, ಈ ಒಂದು ಕನ್ವರ್ಟರ್ ನಲ್ಲಿ ಇನ್ನೂ ಬೇರೆ ಬೇರೆ ಫೀಚರ್ಸ್ ಎಲ್ಲ ಇದಾವೆ. ಫ್ರೆಂಡ್ಸ್, ಈ ಒಂದು ಕನ್ವರ್ಟರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನೀವು ಈ ಒಂದು ಚಾರ್ಜಿಂಗ್ ಕೆಪಾಸಿಟಿನ ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬಹುದು. ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಬಟನ್ಸ್ ಎಲ್ಲ ಇದೆ, ನೀವು ನೋಡ್ಕೊಳ್ಬಹುದು. ಅಂದ್ರೆ ನಿಮ್ಗೆ ಫಾಸ್ಟ್ ಚಾರ್ಜ್ ಬೇಕಾ ಅಥವಾ ನಾರ್ಮಲ್ ಚಾರ್ಜಿಂಗ್ ಬೇಕಾ ಅಂತ ಕೂಡ ಇಲ್ಲಿ ನೀವು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಅದನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ ಮತ್ತು ಇನ್ನು ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಫ್ರೆಂಡ್ಸ್, ಈ ಒಂದು ಕನ್ವರ್ಟರ್ ನ ಬ್ಯಾಕ್ ಸೈಡ್ ಇಲ್ಲಿ ನಿಮ್ಗೆ ಒಂದು ಔಟ್ಪುಟ್ ವೋಲ್ಟೇಜ್ ಸಾಕೆಟ್ ಕೊಡ್ತಾರೆ. ಸೊ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಇಲ್ಲಿ ನೀವು ನೋಡಬಹುದು ಔಟ್ಪುಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಒಂದು ಶಾಕೆಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ನಾರ್ಮಲ್ ಮೋಡ್ ಮತ್ತು ಬೈಪಾಸ್ ಮೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈಗ ನಿಮ್ಮ ಮನೆಯಲ್ಲಿ ಏನಾದ್ರೂ ಕರೆಂಟ್ ಗೆ ಪ್ರಾಬ್ಲಮ್ ಆದ್ರೆ ನೀವು ಇಲ್ಲಿ ಬೈಪಾಸ್ ಮೋಡ್ ಗೆ ಆನ್ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಲೋಡ್ ಎಲ್ಲ ಆಫ್ ಆಗುತ್ತೆ. ಸೊ ಆ ನಂತರ ಸರಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ನಾರ್ಮಲ್ ಮೋಡ್ ಗೆ ಆನ್ ಮಾಡ್ಕೊಳ್ಬಹುದು. ಈ ಒಂದು ಬಟನ್ ಉಪಯೋಗ ಇದೆ. ಹಾಗೇನೆ ಇಲ್ಲಿ ನೀವು ಸೈಡ್ ಅಲ್ಲಿ ಕೂಡ ನೋಡಬಹುದು ಒಂದು ಫ್ಯೂಸ್ ಅನ್ನ ಕೊಟ್ಟಿರ್ತಾರೆ. ಇದ್ರ ಜೊತೆಲಿ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಫ್ಯೂಸ್ ಅನ್ನು ಕೂಡ ಕೊಟ್ಟಿರ್ತಾರೆ. 2 ಫ್ಯೂಸ್ ಅನ್ನು ಕೊಟ್ಟಿರ್ತಾರೆ. ಆಲ್ರೆಡಿ ಒಂದು ಇನ್ಸರ್ಟ್ ಮಾಡಿರ್ತಾರೆ, ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಸ್ವಿಚ್ ಪ್ಲಗ್ ಕೂಡ ಇರುತ್ತೆ. ಇದನ್ನ ನೀವು ಅಲ್ಲಿ ನೀವು ಪ್ಲಗ್ ಮಾಡಬೇಕಾಗುತ್ತೆ. ಪ್ಲಗ್ ಮಾಡಿದ್ರೆ ನಿಮ್ಮ ಬ್ಯಾಟರಿಗೆ ಚಾರ್ಜಿಂಗ್ ಆಗುತ್ತೆ. ಹಾಗೇನೆ ಇದರಲ್ಲಿ ಫ್ಯಾನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಫ್ಯಾನ್ ಏನ್ ಮಾಡುತ್ತೆ ಅಂದ್ರೆ, ಈ ಒಂದು ಕನ್ವರ್ಟರ್ ಹೀಟ್ ಆದ ತಕ್ಷಣ ಈ ಒಂದು ಫ್ಯಾನ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಈ ಒಂದು ಫ್ಯಾನ್ ಆದ್ರೆ ಈ ಒಂದು ಕನ್ವರ್ಟರ್ ಇದೆಲ್ಲ, ಈ ಒಂದು ಕನ್ವರ್ಟರ್ ಒಂದು ವೇಳೆ ಹೀಟ್ ಆಗಿದ್ರೆ ಅದನ್ನ ಕೂಲ್ ಮಾಡಲು ಈ ಒಂದು ಫ್ಯಾನ್ ಸಹಾಯ ಮಾಡುತ್ತೆ. ಹಾಗೇನೆ ಈ ಒಂದು ಪ್ಲಸ್ ಮೈನಸ್ ವೈರ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಒಂದು ರೆಡ್ ಇರ್ತಕ್ಕಂಥದ್ದು ಪ್ಲಸ್ ಗೆ ಮತ್ತು ಬ್ಲಾಕ್ ಇರ್ತಕ್ಕಂಥದ್ದು ಮೈನಸ್ ಗೆ ನೀವು ಬ್ಯಾಟರಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕನ್ವರ್ಟರ್ ಅನ್ನ ಬ್ಯಾಟರಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಅದನ್ನ ಯಾವ ರೀತಿ ಉಪಯೋಗ ಮಾಡ್ಬೇಕಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಈ ಒಂದು ಕನ್ವರ್ಟರ್ ನ ಅಮೆಜಾನ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಕನ್ವರ್ಟರ್ ನ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬಹುದು. ಈ ಒಂದು ಕನ್ವರ್ಟರ್ ರೇಟು ಎಷ್ಟಿದೆ ಮತ್ತು ಇದರ ಡೀಟೇಲ್ಸ್ ಎಲ್ಲ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ಓಪನ್ ಮಾಡಿ ಸೊ ಅಮೆಜಾನ್ ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ಒಂದು ಕನ್ವರ್ಟರ್ ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು.